ಹೆಲೋ ವಿದ್ಯಾರ್ಥಿಗಳು, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳ ಸೆಕೆಂಡ್ ಮಾಡಲ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ಒಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಯಾವ ಥರ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳು ಯಾಕೆ ಲಾಸ್ಟ್ವರೆಗೆ ನೋಡಿ. ಸೊ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೇಳ್ತೀನಿ, ಯಾವ ಥರ ಒಂದು ಓದಬೇಕಂತ ಅಂದು ಕೂಡ. ಸೊ ಹಂಗಾಗಿ ನಂದು ಒಂದು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಳ್ಳಿ, ಹಾಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಹಾಗೆ ಯಾವ ಥರ ಓದಬೇಕು, ಯಾವ ಥರ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ನೋಡಿ. ಸೊ ಇದರ ಸೆಕೆಂಡ್ ಮಾಡಲ್ಲಿ ಡಿಫೈನ್ ಆರ್ಗನೈಸೇಷನ್, ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಆರ್ಗನೈಸೇಷನ್ ಆ್ಯಂಡ್ ದೇರ್ ಸಿಗ್ನಿಫಿಕೆಂಟ್ ಆಫ್ ಮ್ಯಾನೇಜ್ಮೆಂಟ್. ಸೊ ಫಸ್ಟ್ ಆರ್ಗನೈಸೇಷನ್ ಅಂದರೆ ಏನಂತ ತಿಳ್ಕೋಬೇಕು, ಹಾಗೆ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಆರ್ಗನೈಸ್ ಇಸ್ ದ ಪ್ರಾಸೆಸ್ ಆಫ್ ಅರೇಂಜಿಂಗ್ ರಿಸೋರ್ಸಸ್, ಟಾಸ್ಕ್ ಆ್ಯಂಡ್ ಆಕ್ಟಿವಿಟೀಸ್ ಆಫ್ ಸಿಸ್ಟಮ್ಯಾಟಿಕಲಿ ಅಚೀವಿಂಗ್ ಆರ್ಗನೈಸೇಷನ್ ಗೋಲ್ಸ್ ಆ್ಯಂಡ್ ಎಫೆಕ್ಟಿವ್. ಸೊ ಆರ್ಗನೈಸೇಷನ್ ಏನಿಲ್ಲ ವಿದ್ಯಾರ್ಥಿ. ಸೊ ಆರ್ಗನೈಸೇಷನ್ ಫಸ್ಟ್ ಆಫ್ ಆಲ್ ಅಂದರೆ ಗುಂಪುಗೂಡಬೇಕಂತ ಹೇಳ್ಬೋದು ನಮ್ಮ ಒಂದು ಕನ್ನಡದಲ್ಲಿ. ಸೊ ಗುಂಪುಗೂಡಿಗೆ ಯಾಕೆ ಮಾಡ್ತೀವಿ ಅಂದರೆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದು, ಒಂದು ಕಮ್ಯುನಿಕೇಷನ್ ಮಾಡೋಕ್ಕೆ, ಆ ಕಮ್ಯುನಿಕೇಷನ್ ಮಾಡೋದ್ರಿಂದ ಒಂದು ಗೋಲ್ಸ್ನ ಅಚೀವ್ ಮಾಡೋಕ್ಕೆ, ಗೋಲ್ಸ್ ಅಂತ ಗೊತ್ತಲ್ಲ. ಸೊ ಗೋಲ್ಸನ್ನು ಅಚೀವ್ ಮಾಡೋಕ್ಕೆ ನಾವು ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಅದೊಂದು ರೂಲ್ಸು, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಲೇಷನ್ ವಿತ್ ಆನ್ ಆರ್ಗನೈಸೇಷನ್ ಇರ್ತವೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಆರ್ಗನೈಸೇಷನ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಇರುತ್ತೆ ಒಂದು ಆರ್ಗನೈಸೇಷನ್ ಅಂತಂದರೆ ಡಿಫೈನ್ಡ್ ಆಬ್ಜೆಕ್ಟಿವ್ಸು ಆ್ಯಂಡ್ ಡಿವಿಷನ್ ಆಫ್ ವರ್ಕ್ ಆ್ಯಂಡ್ ಹೆರಾರ್ಚಿ ಆಗಿರ್ಬೋದು, ಆ್ಯಂಡ್ ಕೋಆರ್ಡಿನೇಷನ್ ಆಗಿರ್ಬೋದು, ಆ್ಯಂಡ್ ಕಂಟಿನ್ಯೂಟಿ ಆಗಿರ್ಬೋದು, ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು ಇದರಲ್ಲೆಲ್ಲ. ಸೊ ಹಾಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಓಕೆ ವಿದ್ಯಾರ್ಥಿ, ತುಂಬ ಸಿಂಪಲ್ ಇದಾವೆ ವಿದ್ಯಾರ್ಥಿಗಳೇ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ ಅನ್ಕೊತಿದ್ದೀನಿ. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ದ ರೂಲ್ ಇನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸೊ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ದ ರೂಲ್ ಇನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಒಂದು ವರ್ಕ್ ಆಗುತ್ತೆ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನಲ್ಲಿ. ಸೊ ವಿದ್ಯಾರ್ಥಿಗಳೇ, ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ಇರುತ್ತೆ, ಯೂನಿಟಿ ಆಫ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಡಿವಿಷನ್ ಆಫ್ ವರ್ಕ್ ಇರುತ್ತೆ, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಸ್ಪ್ಯಾಮ್ ಕಂಟ್ರೋಲು, ಹಾಗೆ ಕೋಆರ್ಡಿನೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಸೇಮ್ ಪಾಯಿಂಟ್ಸ್ ರಿಪೀಟೆಡ್ ಗಾಯ್ಸ್. ಸೊ ಡೆಲಿಗೇಷನ್ ಆ್ಯಂಡ್ ಸ್ಕೇಲರ್ ಚೈನ್ ಆಗಿರ್ಬೋದು, ಡಿಫೈನ್ ಡಿಪಾರ್ಟ್ಮೆಂಟಲೈಸೇಷನ್, ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆ್ಯಂಡ್ ಪರ್ಪಸ್ ಆಫ್ ಡಿಪಾರ್ಟ್ಮೆಂಟಲೈಸೇಷನ್ ವಿತ್ ಎಕ್ಸಾಂಪಲ್. ಸೊ ಡೆಫಿನೇಷನ್ ಆಫ್ ಡಿಪಾರ್ಟ್ಮೆಂಟಲೈಸೇಷನ್ ಏನನ್ನು ನೋಡಬೇಕು, ಆಮೇಲೆ ಪ್ರಾಸೆಸ್ ಆಫ್ ಡಿಪಾರ್ಟ್ಮೆಂಟ್ಸ್. ಸೊ ಒಂದು ಡಿಪಾರ್ಟ್ಮೆಂಟ್ಸ್ ಪ್ರಾಸೆಸ್ ಯಾವ ಥರ ಇರುತ್ತೆ. ಸೊ ಫಸ್ಟ್ ಏನು ಮಾಡಿದ್ರೆ ಐಡೆಂಟಿಟಿ, ಟಾಸ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್ನ ಫಸ್ಟ್ ತೊಗೊತೀವಿ ಪ್ರಾಸೆಸಲ್ಲಿ. ಸೊ ಆಮೇಲೆ ಗ್ರೂಪ್ ಸಿಮಿಲರ್ ಆ್ಯಕ್ಟಿವಿಟೀಸ್ ಏನಿರ್ತಾರೆ. ಸೊ ಅಸೈನ್ ಮ್ಯಾನೇಜರ್ಸ್ ಆ್ಯಂಡ್ ಟೀಮ್ಸು, ಹಾಗೆಯೇ ಡಿಫೈನ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು, ಆ್ಯಂಡ್ ಎಸ್ಟಾಬ್ಲಿಷ್ ಎ ಕೋಆರ್ಡಿನೇಷನ್ ಮೆಕಾನಿಸಮ್. ಸೊ ಈ ಒಂದು ಪರ್ಪಸ್ ಏನಿರುತ್ತೆ ಡಿಪಾರ್ಟ್ಮೆಂಟ್ಸ್ ಮಾಡೋಕ್ಕೆ, ಹೇಗೆ ಮಾಡಬೇಕು ನಾವು ಡಿಪಾರ್ಟ್ಮೆಂಟ್ಸ್ ಅಂದರೆ ಸ್ಪೆಷಲೈಸೇಷನ್ ಇರುತ್ತೆ, ಹಾಗೆಯೇ ಕ್ಲಾರಿಟಿ ಇನ್ ರೂಲ್ ಇರುತ್ತೆ, ಕ್ಲಾರಿಟಿ ಇನ್ ರೂಲ್ಸ್ ಇರ್ತವೆ, ಇಂಪ್ರೂವ್ಡ್ ಕೋಆರ್ಡಿನೇಷನ್ ಇರುತ್ತೆ, ಹಾಗೆಯೇ ಅಕೌಂಟೆಬಿಲಿಟಿ ಇರುತ್ತೆ, ಹಾಗೆಯೇ ಸ್ಕೇಲಬಿಲಿಟಿ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ಡಿಪಾರ್ಟ್ಮೆಂಟಲೈಸೇಷನ್. ಸೊ ಎಕ್ಸಾಂಪಲ್ಸ್ ಏನೇನಾದ್ರು ಡಿಪಾರ್ಟ್ಮೆಂಟ್ಸ್ ಫಂಕ್ಷನ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಜಿಯೋಗ್ರಾಫಿಕ್ ಕಸ್ಟಮರ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಆಗಿರ್ತಾರೆ ಡಿಪಾರ್ಟ್ಮೆಂಟಲೈಸೇಷನಲ್ಲಿ. ಸೊ ವಾಟ್ ಆರ್ ಎ ಕಮಿಟಿ, ಡಿಸ್ಕಸ್ ದ ಟೈಪ್ಸ್ ಆಫ್ ಕಮಿಟಿ, ದೇರ್ ರೂಲ್ ಇನ್ ಡಿಸಿಷನ್ ಮೇಕಿಂಗ್. ಸೊ ಕಮಿಟಿ ಅಂದರೆ ಏನು ವಿದ್ಯಾರ್ಥಿಗಳೇ, ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಎಲ್ಲರೂ ಒಂದು ಅದರಲ್ಲಿ ಕಂಪ್ನಿಯಲ್ಲಿ ಅಥವಾ ಒಂದು ಯಾವುದೋ ಒಂದು ಕೆಲಸ ಮಾಡೋದ್ರಲ್ಲಿ ಯಾರ್ಯಾರು ಒಂದು ಮೆಂಬರ್ಸ್ ಇರ್ತಾರಲ್ಲ ಎಲ್ಲರೂ ಸೇರಿಕೊಂಡು ಆ ಒಂದು ಡಿಸ್ಕಷನ್ನ ಮಾಡಿ ಒಂದು ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ನಾವು ಕಮಿಟಿ ಅಂತ ಕರಿತೀವಿ. ಸೊ ಕಮಿಟಿ ಇಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಬ್ರಾಡರ್ ಟುಗೆದರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್, ಸಾಲ್ವ್ ಪ್ರಾಬ್ಲಮ್ ಆ್ಯಂಡ್ ಮೇಕ್ ಎ ಡಿಸಿಷನ್ ಕಲೆಕ್ಟಿವ್ಲಿ. ಸೊ ಟೈಪ್ಸ್ ಆಫ್ ಕಮಿಟಿ ಏನಿರ್ತಾವಲ್ಲ, ಸ್ಟ್ಯಾಂಡಿಂಗ್ ಆರ್ ಪರ್ಮನೆಂಟ್ ಕಮ್ಯುನಿಟಿ ಅಂತ ಇರುತ್ತೆ, ಟೆಂಪ್ರರಿ ಕಮಿಟಿ ಅಂತ ಇರುತ್ತೆ, ಜನರಲ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ, ಹಾಗೆಯೇ ಜಾಯಿಂಟ್ ಕನ್ಸಲ್ಟೇಟಿವ್ ಕಮಿಟಿ ಅಂತ ಇರುತ್ತೆ, ಅಕಾಡೆಮಿಕ್ ಕಮಿಟಿ ಅಂತ ಇರುತ್ತೆ, ರಿಲಿಜಿಯಸ್ ಕಮಿಟಿ ಅಂತ ಇರುತ್ತೆ, ಎಜುಕೇಷನಲ್ ಕಮಿಟಿ ಅಂತ ಇರುತ್ತೆ. ಸೊ ಟೋಟಲ್ ಟೈಪ್ಸ್ ಆಫ್ ಕಮಿಟಿ ಅಂತಂದರೆ ಇವೆಲ್ಲ ಎಲ್ಲ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ರೂಲ್ ಆಫ್ ಕಮಿಟಿ ಇನ್ ಡಿಸಿಷನ್ ಮೇಕಿಂಗ್. ಸೊ ರೂಲ್ ಏನು ಮಾಡುತ್ತೆ ಒಂದು ಕಮಿಟಿ ಇನ್ ಡಿಸಿಷನ್ ಮೇಕಿಂಗಲ್ಲಿ. ಸೊ ಡಿಸಿಷನ್ ಮೇಕಿಂಗಲ್ಲಿ ರೂಲ್ ಕಮಿಟಿ ಏನು ಮಾಡುತ್ತೆ ಅಂದರೆ ಕೊಲಾಬರೇಷನು, ಎಕ್ಸ್ಪರ್ಟೈಸ್ ಮಾಡುತ್ತೆ, ಹಾಗೆಯೇ ಅಕೌಂಟಬಿಲಿಟಿ ಆ್ಯಂಡ್ ಕಾನ್ಫ್ಲಿಕ್ಟ್ ರೀಸೊಲ್ಯೂಷನ್ ಮಾಡುತ್ತೆ, ಅಡಾಪ್ಟಬಿಲಿಟಿ ಮಾಡುತ್ತೆ. ಸೊ ಡಿಫೈನ್ ಸ್ಟಾಫಿಂಗ್, ಎಕ್ಸ್ಪ್ಲೇನ್ ದ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್ ಇನ್ ಆರ್ಗನೈಸೇಷನಲ್ಲಿ. ಸೊ ಸ್ಟಾಫಿಂಗ್ is refers to a process of filling the retaining position in the organization structure. It is a core function of human resources management and evolved requiring, selecting, training and developing of employee to meet organization needs. ಸೊ ವಿದ್ಯಾರ್ಥಿ ಸ್ಟಾಫಿಂಗ್ ಅದೇನಿಲ್ಲ, ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇರುತ್ತೆ, ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ ರೈಟ್ ಪರ್ಸನ್ನ ತೊಗೊಂಬಂದು ಸೆಲೆಕ್ಷನ್ ಮಾಡಿ ಒಂದು ಎಕ್ಸಾಮ್ ಇಂಟರ್ವ್ಯೂ ತೆಗೆದುಕೊಂಡು ಆ ಪೊಸಿಷನ್ಗೆ ಅವನ್ನ ಫಿಲ್ ಮಾಡೋಂಥದ್ದು ಏನಿರುತ್ತೆ ಸ್ಟಾಫಿಂಗ್ ಅಂತ ಹೇಳ್ತೀವಿ. ಸೊ ಅವನಿಗೆ ಸ್ಟಾಫಿಂಗ್ ಒಂದು ಸೆಲೆಕ್ಟ್ ಆಗಿದ್ಮೇಲೆ ಅವ್ನಿಗೇನೇನು ಕೆಲಸ ಬೇಕಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವನ್ನ ಕರೆಕ್ಟಾಗಿ ಅವ್ನ ಮುಂದೆ ಏನು ಅಚೀವ್ಮೆಂಟ್ ಏನಿರುತ್ತಲ್ಲ ಅವ್ನು ಕೊಡುವಂಥ ವರ್ಕ್ನ ಕರೆಕ್ಟಾಗಿ ಮಾಡುವಂಥ ನಾವು ಏನೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀವಿ, ಗೈಡ್ ಮಾಡ್ತೀವಲ್ಲ ಅದನ್ನೇ ನಾವು ಸ್ಟಾಫಿಂಗ್ ಅಂತ ಕರಿತೀವಿ. ಓಕೆನಾ. ನೀಡ್ ಆ್ಯಂಡ್ ಇಂಪಾರ್ಟೆಂಟ್ ಆಫ್ ಸ್ಟಾಫಿಂಗ್. ಸೊ ಡಿಸ್ಕವರಿಂಗ್ ಎ ಟ್ಯಾಲೆಂಟೆಡ್ ಆ್ಯಂಡ್ ಕಾಂಪಿಟೆಂಟ್ ವರ್ಕರ್. ಹೇಳಿದ್ನಲ್ಲ ನಾನು, ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ ಪರ್ಟಿಕ್ಯುಲರಾಗಿ ಬೇಕಾಗಿರೋಂಥ ನಾಲೆಜ್ ಇರುವಂಥ ಒಂದು ಪರ್ಸನ್ನ ನಾವು ಫಿಲ್ ಮಾಡೋಂಥದ್ದರೆ ನಾವು ಇದು ಒಂದು ಹೇಳಿದ್ವಿ ಸ್ಟಾಫಿಂಗ್ ಅಂತ ಹೇಳ್ತೀವಿ. ಸೊ ಡಿಸ್ಕವರಿಂಗ್ ಟ್ಯಾಲೆಂಟೆಡ್ ಕಾಂಪಿಟೆಂಟ್ ವರ್ಕರು, ಪ್ಲೇಸಿಂಗ್ ದ ರೈಟ್ ಪರ್ಸನ್ ಫಾರ್ ಅ ರೈಟ್ ಜಾಬು, ಅವಾಯ್ಡಿಂಗ್ ಎ
ಡಿಸ್ಕ್ರಿಪ್ಷನ್ ಇನ್ ಆಪ್ರೇಷನು, ಮೇಂಟೈನಿಂಗ್ ಹಾರ್ಮೋನಿ ಆ್ಯಂಡ್ ಹೆಲ್ತಿ ವರ್ಕ್ ಅಟ್ಮಾಸ್ಫಿಯರು, ಆಮೇಲೆ ಹೆಲ್ಪಿಂಗ್ ವರ್ಕ್ ಫೋರ್ಸ್ ರಿಕ್ವೈರ್ಮೆಂಟು, ಎಂಪ್ಲಾಯ್ ಡೆವಲಪ್ಮೆಂಟ್ ಆ್ಯಂಡ್ ರಿಟೆನ್ಷನ್, ಡಿಸ್ಕ್ರೈಬ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ process in details with examples. Requirement and selection process. Requirement, so identify job vacancies, sourcing candidates, encouraging application, ಹಾಗೆಯೇ ಸೆಲೆಕ್ಷನ್ ಟೈಪ್ಸ್ ಸೆಲೆಕ್ಷನಲ್ಲಿ ಸೊ ಸ್ಟೆಪ್ಸ್ ಇನ್ ದ ಸೆಲೆಕ್ಷನ್ ಪ್ರಾಸೆಸ್ಸು, ರಿಸಿಪ್ಟ್ ಆಫ್ ಅಪ್ಲಿಕೇಶನು, ಸ್ಕ್ರೀನಿಂಗ್ ದ ಅಪ್ಲಿಕೇಶನು ಆ್ಯಂಡ್ ಎಂಪ್ಲಾಯ್ಮೆಂಟ್ ಟೆಸ್ಟು, ಇಂಟರ್ವ್ಯೂ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್, ಫೈನಲ್ ಸೆಲೆಕ್ಷನ್. ಸೊ ವಿದ್ಯಾರ್ಥಿ ಇದು ಸಿಂಪಲ್ ಆಗಿದೆ. ಸೊ ಸೆಲೆಕ್ಷನ್ ಯಾವ ಥರ ಮಾಡ್ತೀರಿ, ಒಂದು ಒಬ್ಬ ಪರ್ಸನ್ ಅಂತಂದರೆ ಫಸ್ಟು ಹೊರಗಡೆ ಒಂದು ಹಾಕಿರೋಂಥ ಅಪ್ಲಿಕೇಶನ್ ತೆಗೆದುಕೊಳ್ತೀರಿ, ಆಮೇಲೆ ಅಪ್ಲಿಕೇಶನ್ ವೆರಿಫೈ ಮಾಡ್ತೀರಿ. ಸೊ ವೆರಿಫೈ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಟೆಸ್ಟ್ ಮಾಡ್ತೀರಿ, ಆಮೇಲೆ ಇಂಟರ್ವ್ಯೂ ಮಾಡ್ತೀರಿ. ಇಂಟರ್ವ್ಯೂ ಮಾಡಿದ್ಮೇಲೆ ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಒಂದು ಜಾಬ್ಸಲ್ಲಿ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ. ಸೊ ಹ್ಯಾಂಡಿಕ್ಯಾಪ್ಸ್ಗೆ ಅವ್ರಿಗೆ ಅಲೋ ಇರಲ್ಲ. ಒಂದು ಎಕ್ಸಾಂಪಲ್ ಅಂದರೆ ಒಂದು ಪೊಲೀಸ್ ಆಗಿರ್ಬೋದು, ನ್ಯಾವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು. ಸೊ ಈ ಥರ ಒಂದರಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ ಇರುತ್ತೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಮಾಡ್ತೀವಿ. ಸೊ ಹಾಗೇನೇ ವಿದ್ಯಾರ್ಥಿಗಳೇ ಇವೊಂದು ರಿಕ್ವೈರ್ಮೆಂಟ್ ಏನಿದೆಯಲ್ಲ, ಸೊ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ ಐಡೆಂಟಿಫೈಗೆ ಫಸ್ಟ್ ಜಾಬ್ ವೇಕೆನ್ಸೀಸ್ನ ಐಡೆಂಟಿಫೈ ಮಾಡ್ತಾರೆ. ಇಷ್ಟು ಜನ ನಾವು ರಿಕ್ವೈರ್ಮೆಂಟ್ ಮಾಡ್ಕೋಬೇಕು, ನಾವು ಜಾಬ್ ತೆಗೆದುಕೋಬೇಕಂದ್ರೆ ಫಸ್ಟ್ ಐಡೆಂಟಿಫೈಂದ ಜಾಬ್ ವೇಕೆನ್ಸಿ, ಎಷ್ಟು ವೇಕೆನ್ಸಿ ಇದ್ದಾವೆ, ಸೋರ್ಸ್ ಆಫ್ ಕ್ಯಾಂಡಿಡೇಟ್ಸ್ ಯಾವ ಥರ ಇದ್ದವ್ರು ಬೇಕು ನಿನಗೆ, ಆಮೇಲೆ ಎಂಕರೇಜಿಂಗ್ ಅಪ್ಲಿಕೇಶನ್. ಅವಾಗ ಎಂಕರೇಜಿಂಗ್ ಅಂದರೆ ಅಪ್ಲಿಕೇಶನ್ಸ್ನ ತೆಗೆದುಕೊಳ್ತಾರೆ, ಎಂಕರೇಜಿಂಗ್ ಅಪ್ಲಿಕೇಶನ್ಸ್. ಓಕೆನಾ ವಿದ್ಯಾರ್ಥಿ? ಸೊ ಹಾಗೇನೇ ವಿದ್ಯಾರ್ಥಿ ಡೆಫೈನ್ ಡೈರೆಕ್ಟಿಂಗ್, explain the process of giving order and its significance of effective directing. So process of giving orders in directing, so identifying the objectives, clarity in communication, so proper medium communication ಬೇಕಾಗುತ್ತೆ, ensuring a feasibility, encouraging a feedback, so monitoring and follow up, so significance of giving orders in effective directing, so clarity and focus. ಸೊ ಅಂದರೆ ಒಂದು ಸಿಗ್ನಿಫಿಕೆನ್ಸ್ ಆಫ್ ತುಂಬ ಇಂಪಾರ್ಟೆಂಟ್ ಆಗಿ ಎಫೆಕ್ಟಿವ್ ಡೈರೆಕ್ಟ್ ಏನಿರಬೇಕಂದ್ರೆ ಕ್ಲಾರಿಟಿ ಆ್ಯಂಡ್ ಫೋಕಸ್ ಇರಬೇಕು, ಎನ್ಹೆನ್ಸ್ಡ್ ಕೋಆರ್ಡಿನೇಷನ್ ಇರಬೇಕು, ಇಂಪ್ರೂವ್ಡ್ ಎಫಿಷಿಯನ್ಸಿ ಇರಬೇಕು, ಎಂಪ್ಲಾಯ್ ಮೋಟಿವೇಟಿಂಗ್ ಇರಬೇಕು, ಆಮೇಲೆ ಅಕೌಂಟಬಿಲಿಟಿ ಇರಬೇಕು, ಅಡಾಪ್ಟಬಿಲಿಟಿ ಟು ಚೇಂಜ್ ಇರಬೇಕು. ಸೊ ಡೆಫೈನ್ ಎ ಮೋಟಿವೇಶನ್ ಆ್ಯಂಡ್ ಕಂಪೇರ್ ಆ್ಯಂಡ್ ಕನ್ಸ್ಟಂಟ್ ಮ್ಯಾಸ್ಲೋ ಥಿಯರಿ ಆ್ಯಂಡ್ ಹೆನ್ಬರ್ಗ್ ಥಿಯರಿ ವಿತ್ ಅ ಸೂಟಬಲ್ ಎಕ್ಸಾಂಪಲ್. So motivation is a process of stimulating and encouraging individuals to achieve their goals and contribute effectively to the organization objectives. ಸೊ ಇದಿಷ್ಟೇ ವಿದ್ಯಾರ್ಥಿಗಳೇ ಮೋಟಿವೇಶನ್ ಅಂತಂದ್ರೆ ಏನು, ಒಬ್ಬ ಪರ್ಸನ್ನ ಅವ್ರ ಜಾಬ್ ಬಗ್ಗೆ ಅವ್ರಿಗೆ ಅತ್ಯುತ್ತಮವಾಗಿ ತಿಳಿಸುವುದು. ಸೊ ಒಬ್ಬ ಪರ್ಸನ್ಗೆ ಜಾಬ್ ಬಗ್ಗೆ ಗೊತ್ತಿರೋದಿಲ್ಲ ಅಥವಾ ಏನೋ ಒಂದು ಬೇರೆ ಒಂದು ಬೇಸದಲ್ಲಿರ್ತಾನೆ. ಸೊ ಆ ವಿದ್ಯಾರ್ಥಿಯಾದ ಪರ್ಸನ್ಗೆ ನಾವು ಆ ಜಾಬಿನ ವ್ಯಾಲ್ಯೂ ಏನು, ಯಾವ ಥರ ಮಾಡಬೇಕು, ಯಾವ ಥರ ಒಂದು ಹೇಳಿದರೆ ಆ ಜಾಬನ್ನು ಇನ್ನೂ ಪರ್ಫೆಕ್ಟಾಗಿ ಮಾಡ್ತಾನೆ, ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತಾನೆ ಅನ್ನೋದನ್ನು ಮೋಟಿವೇಟ್ ಮಾಡ್ಬೇಕು ಅವ್ರಿಗೆ. ಸೊ ಅದನ್ನೇ ಮೋಟಿವೇಶನ್ ಅಂತ. ಸೊ ಮ್ಯಾಸ್ಲೋ ಥಿಯರಿ ಮೋಟಿವೇಶನ್ ಏನಾಗಿರುತ್ತೆ, ಅದರಲ್ಲಿ ಟೈಪ್ಸ್ ಏನೇನು ಬರ್ತವೆ, ಫಿಸಿಯಲಾಜಿಕಲ್ ನೀಡ್ಸ್ ಏನಿರ್ಬೋದು, ಸೇಫ್ಟಿ ನೀಡ್ಸ್ ಏನಿರುತ್ತೆ, ಸೋಷಿಯಲ್ ನೀಡ್ಸ್ ಏನಿರ್ತವೆ, ಇಸ್ಟೀಮ್ ನೀಡ್ಸ್ ಏನಿರುತ್ತೆ, ಸೆಲ್ಫ್ ಆ್ಯಕ್ಚುಯೇಷನ್ ಏನಿರುತ್ತೆ. ಹಾಗೆಯೇ ಹೆನ್ಬರ್ಗ್ 2 ಫ್ಯಾಕ್ಟರ್ಸ್ ಥಿಯರಿ, ಅದರಲ್ಲಿ ಏನೇನೋ ಒಂದು ಹೈಜೀನ್ ಫ್ಯಾಕ್ಟರ್ಸ್ ಏನಿರ್ತಾವೆ ಅಂದರೆ ವರ್ಕ್ ಎನ್ವೈರ್ಮೆಂಟ್ ಇರುತ್ತೆ, ಹಾಗೆ ಕಂಪ್ನಿ ಪಾಲಿಸೀಸ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಸೂಪರ್ವೈಸೇಷನ್ ಆ್ಯಂಡ್ ರಿಲೇಷನ್ಶಿಪ್ ಇರುತ್ತೆ, ಜಾಬ್ ಸೆಕ್ಯೂರಿಟಿ ಆ್ಯಂಡ್ ಕಂಪೆನ್ಸೇಷನ್ ಇರುತ್ತೆ. ಸೊ ಮೋಟಿವೇಶನ್ ಫ್ಯಾಕ್ಟರ್ಸ್ ಏನಿರುತ್ತೆ, ಅಚೀವ್ಮೆಂಟು, ರಿಕಾಗ್ನೈಸೇಷನ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಗ್ರೋತ್ ಇರುತ್ತೆ, ಆ್ಯಂಡ್ ಕೆರಿಯರ್ ಗ್ರೋತ್ ಇರುತ್ತೆ. ಸೊ ಕಂಪ್ಯಾರಿಸನ್ ಬಿಟ್ವೀನ್ ಮ್ಯಾಸ್ಲೋ ಆ್ಯಂಡ್ ಹೆನ್ಬರ್ಗ್ ಥಿಯರೀಸ್ ಅಂತಂದರೆ ಇವು ಹೇಳ್ಬೋದು. ಆಸ್ಪೆಕ್ಟ್ಸ್, ಸೊ ಕಂಪ್ಯಾರಿಸನ್ ಬಿಟ್ವೀನ್ ಮ್ಯಾಸ್ಲೋ ಆ್ಯಂಡ್ ಹೆನ್ಬರ್ಗ್ ಥಿಯರೀಸು, ಆಸ್ಪೆಕ್ಟ್ಸು ಮ್ಯಾಸ್ಲೋ ಥಿಯರಿ, ಸೊ ಹೆನ್ಬರ್ಗ್ ಥಿಯರಿ ಫೋಕಸ್ ಏನಿರುತ್ತೆ ಹ್ಯೂಮನ್ ನೀಡ್ಸ್ ಆ್ಯಂಡ್ ಹೆರಾರ್ಕಿ. ಸೊ ಮ್ಯಾಸ್ಲೋದಲ್ಲಿ ಹೆನ್ಬರ್ಗಲ್ಲಿ ಫ್ಯಾಕ್ಟರ್ಸ್ ಕನ್ಸ್ಯೂಮಿಂಗ್ ಎ ಸ್ಯಾಟಿಸ್ಫ್ಯಾಕ್ಷನ್ ಅವರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಪ್ಲಿಕೇಶನ್ಸು ಸೀಕ್ವೆನ್ಷಿಯಲ್ ಫುಲ್ಫಿಲ್ಮೆಂಟ್ ಆಫ್ ನೀಡ್ಸ್ ಆ್ಯಂಡ್ ಡ್ರೆಸ್ಸಿಂಗ್ ಹೈಜೀನ್ಸ್ ಫಸ್ಟ್ ದೆನ್ ಮೋಟಿವೇಶನ್. ಸೊ ನೀವು ಓದ್ಕೊಳ್ಳಿ ವಿದ್ಯಾರ್ಥಿಗಳೇ. ಡೆಫೈನ್ ಎ ಕಮ್ಯುನಿಕೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಇನ್ ಆರ್ಗನೈಸೇಷನ್ ಸಕ್ಸಸ್ಸಲ್ಲಿ. ಸೊ ಒಂದು ಆರ್ಗನೈಸೇಷನ್ ಸಕ್ಸಸ್ಸಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಮ್ಯುನಿಕೇಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಇನ್ ಆರ್ಗನೈಸೇಷನ್ ಸಕ್ಸಸ್ಸಲ್ಲಿ. ಸೊ ಇಂಪಾರ್ಟೆನ್ಸ್ ಆಫ್ ಏನೇನಿರುತ್ತೆ ಅಂದರೆ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್ ಇರುತ್ತೆ, ಎನ್ಹೆನ್ಸ್ ಕೋಆರ್ಡಿನೇಷನ್ ಇರುತ್ತೆ, ಇಂಪ್ರೂವ್ಸ್ ಎಂಪ್ಲಾಯ್ ಮೋಟಿವೇಶನ್ ಇರುತ್ತೆ, ಆಮೇಲೆ ಫೆಸಿಲಿಟೇಟ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ, ಸಪೋರ್ಟ್ಸ್ ಚೇಂಜ್ ಮ್ಯಾನೇಜ್ಮೆಂಟ್ ಇರುತ್ತೆ, ಬಿಲ್ಡ್ಸ್ ಎ ರಿಲೇಷನ್ಶಿಪ್ ಇರುತ್ತೆ, ಎನ್ಶೋರ್ಸ್ ಎ ಸಫಿಷಿಯೆಂಟ್ ಆಪ್ರೇಷನ್ ಇರುತ್ತೆ, ಇನ್ಫಾರ್ಮೇಷನ್ ಶೇರಿಂಗ್ ಇರುತ್ತೆ, ಆಮೇಲೆ ಗೋಲ್ ಸೆಟ್ಟಿಂಗ್ ಆ್ಯಂಡ್ ಅಲೈನ್ಮೆಂಟ್ ಇರುತ್ತೆ,
ಸೊ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರುತ್ತೆ, ಕನ್ಫ್ಲಿಕ್ಟ್ ರಿಸೊಲ್ಯೂಷನ್ ಇರುತ್ತೆ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇರುತ್ತೆ, ಬಿಲ್ಡಿಂಗ್ ಆರ್ಗನೈಸೇಷನ್ ಕಲ್ಚರ್ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಸೊ ನಾನು ಒಂದು ಸೆಕೆಂಡ್ ಮಾಡಲ್ 9 ಕ್ವಶನ್ಸ್ ಇದಾವೆ. ಸೊ ಇವೆಲ್ಲ ಆಲ್ಮೋಸ್ಟ್ ರಿಪೀಟೆಡ್ ಇದಾವೆ. ಸೊ ನೀವು ಐದಲ್ಲಿ ಕೂಡ ಚೆಕ್ ಮಾಡ್ಕೋಬೋದು, ಹಾಗೆ ಮಾಡಲ್ ಕ್ವಶನ್ ಕೂಡ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದಾವೆ ವಿದ್ಯಾರ್ಥಿಗಳೇ. ಸೊ ಹಾಗೆ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ.